ಆಲೂರು ತಾಲೂಕಿನ ಕಾಮತಿ ಗ್ರಾಮದಲ್ಲಿ ನೂತನವಾಗಿ ಕಂದಾಯ ಗ್ರಾಮವನ್ನಾಗಿ ಘೋಷಣೆ ಮಾಡಲಾಗಿದ್ದ ಸರ್ಕಾರಿ ಜಮೀನಿಗೆ ಅಕ್ರಮವಾಗಿ ಹಾಕಲಾಗಿದ್ದ ಬೇಲಿಯನ್ನ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸಲಾಗಿದೆ. ಆಲೂರು ತಾಲೂಕಿನ ಕಾಮತಿ ಗ್ರಾಮದ ಸರ್ವೆ ನಂಬರ್ 73ರ ವ್ಯಾಪ್ತಿಗೆ ಸೇರುವ ಜಮೀನನ್ನ ಸರ್ಕಾರವು ಇತ್ತೀಚೆಗಷ್ಟೇ ಕಂದಾಯ ಗ್ರಾಮವನ್ನಾಗಿ ಅಧಿಕೃತವಾಗಿ ಘೋಷಿಸಿತ್ತು. ಸರ್ಕಾರದ ಈ ಆದೇಶದ ಹೊರತಾಗಿಯೂ ಈ ಜಮೀನಿನ ಮೇಲೆ ಕಣ್ಣಿಟ್ಟಿದ್ದ ಕೆಲವರು ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಬೇಲಿ ನಿರ್ಮಿಸಿ ಜಾಗವನ್ನು ಒತ್ತುವರಿ ಮಾಡಲು ಮುಂದಾಗಿದ್ರು. ಇನ್ನು ಸರ್ಕಾರಿ ಜಾಗಕ್ಕೆ ಅಕ್ರಮವಾಗಿ ಬೇಲಿ ಹಾಕಿರುವ ವಿಚಾರ ಗಮನಕ್ಕೆ ಬರುತ್ತಿದ್ದಂತೆಯೇ ಎಚ್ಚೆತ್ತ ತಹಶೀಲ್ದಾರ್ ಅವರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಾಗವು ಸರ್ಕಾರಿ ಕಂದಾಯ ಗ್ರಾಮಕ್ಕೆ ಸೇರಿದ್ದು ಎಂಬುದನ್ನು ಖಚಿತಪಡಿಸಿಕೊಂಡ ಬಳಿಕ ಅಕ್ರಮವಾಗಿ ನಿರ್ಮಿಸಿದ್ದ ಬೇಲಿಯನ್ನ ಕೂಡಲೇ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದರು. ಯಾವುದೇ ಪ್ರಭಾವಕ್ಕೂ ಮಣಿಯದೆ ಯಾರ ಮುಲಾಜಿಗೂ ಒಳಗಾಗದೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಅಕ್ರಮ ಬೇಲಿಯನ್ನ ತೆರವುಗೊಳಿಸುವ ಮೂಲಕ ಸರ್ಕಾರಿ ಜಮೀನಿಗೆ ರಕ್ಷಣೆ ಒದಗಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಸರ್ಕಾರಿ ಆಸ್ತಿಯನ್ನ ಕಬಳಿಸಲು ಯತ್ನಿಸುವವರ ವಿರುದ್ಧ ಕಂದಾಯ ಇಲಾಖೆ ಹಾಗೂ ತಹಶೀಲ್ದಾರ್ ಅವರು ತೆಗೆದುಕೊಂಡಿರುವ ಈ ತ್ವರಿತ ಮತ್ತು ದಿಟ್ಟ ಕ್ರಮಕ್ಕೆ ಸ್ಥಳೀಯ ಸಾರ್ವಜನಿಕರು ವ್ಯಾಪಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಾಚರಣೆಯು ತಾಲೂಕಿನಾದ್ಯಂತ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಲು ಹೊಂಚು ಹಾಕುತ್ತಿರುವ ಇತರರಿಗೂ ಸ್ಪಷ್ಟ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದೆ. ವರದಿ ಪ್ರದೀಪ್ ಗೇಕರವಳ್ಳಿ, ಆಲೂರು. ನಮ್ಮ ಊರಿನಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡು ಈಗ ಹುಲ್ಲಳ್ಳಿಯವರು ಕಾಮಾಕ್ಷಮ್ಮ ಅನ್ನೋರೊಬ್ರು ಇಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಕ್ರಯಕ್ಕೆ ಬೇಕಾಬಿಟ್ಟು ಎಲ್ಲ ಅವ್ರಿಗೆ ಎಷ್ಟು ಮನಸ್ಸಿಗೆ ಬಂದಂತೆ ಒಂದು 10 ಲಕ್ಷ, 5 ಲಕ್ಷ, 20 ಲಕ್ಷ, 30 ಲಕ್ಷಕ್ಕೆಲ್ಲ ಮಾರ್ಕೊಂಡ್ಬಿಟ್ಟು ಅಕ್ರಮವಾಗಿ ಸರ್ಕಾರಿ ಜಮೀನು ಅವ್ರ ಹೆಸರು ಆಗೋದನ್ನ ಒತ್ತುವರಿ ಮಾಡ್ಕೊಂಡು ಸರ್ಕಾರಿ ಜಮೀನನ್ನು ಇದು ಕಂದಾಯ ಗ್ರಾಮ ಅಂತ ಹಿಂದೆ ಸರ್ವೆ ಸ್ಕೆಚ್ ಎಲ್ಲ ಆಗಿದೆ ಮತ್ತು ತಾತರ ಸಮ್ಮುಖದಲ್ಲಿ ಇದು ಹಿಂದೆ ಸ್ಕೆಚ್ ಆಗಿ ಕಂದಾಯ ಗ್ರಾಮ ಅಂತ ಕಳೆದಿದ್ದಾರೆ. ಇದನ್ನ ಅವ್ರು ಅಕ್ರಮವಾಗಿ ಮಾಡ್ಕೊಂಡು ಇಲ್ಲೇ ಬೇಲಿನ ಹಾಕೊಂಡು ಸೈಟ್ ಎಲ್ಲ ಮಾರ್ಕೊಂಡಿದ್ದಾರೆ. ಕಂದಾಯ ಗ್ರಾಮವಾಗಿ ಮಾರ್ಪಡಿಸಿದ್ದಾರೆ. ಇದೇನು ಇವತ್ತು ಬಂದು ತಹಸೀಲ್ದಾರ್ ಸಮ್ಮುಖದಲ್ಲಿ ಮತ್ತು ಪೊಲೀಸರ ರಕ್ಷಣೆಯಿಂದ ಸಮ್ಮುಖದಲ್ಲಿ ಬಂದು ಬಿಡಿಸ್ಕೊಟ್ಟು ನಮಗೆ ಊರಿನ ಸಹಕಾರ ಮಾಡಿಕೊಟ್ಟಿದ್ದಾರೆ. ಹಾಸ್ಪಿಟ್ಲಿಗೆ ಮತ್ತು ಸಮುದಾಯ ಭವನಕ್ಕೆ ಎಲ್ಲರಿಗೂ ಸಾರ್ವಜನಿಕ ಒಳ್ಳೆಯದಕ್ಕೆ ಆಗಿ ಇದನ್ನು ತೆರವುಗೊಳಿಸಿದ್ದಾರೆ ಎಂದು ಕಾಮತಿಯಿಂದ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಸೇರಿ ಒತ್ತಾಗಿ ಮಾರ್ಪಟ್ಟಿದ್ದಾರೆ. ಇದು ನಮಗೆ ಒಳ್ಳೆಯದಾಯ್ತು, ಸಂತೋಷ ಆಯಿತು. ಇದನ್ನು ಒಳ್ಳೆಯದಾಗಲಿ ಅಂತೇಳಿ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗೆ ಕೃತಜ್ಞತೆ ಗ್ರಾಮದ ಪರವಾಗಿ ಸಾರ್ವಜನಿಕರ ಪರವಾಗಿ ಕೃತಜ್ಞತೆ ಸಲ್ಲಿಸಿ ನಮಸ್ಕಾರ ಹೇಳ್ತಾ ಇದ್ದೀನಿ. ನಂಬರ್ 73ರಲ್ಲಿ ಇರುವಂತಹ ಜಾಗಕ್ಕೆ ಅಕ್ರಮವಾಗಿ ಬೇಲಿ ಹಾಕಿದ್ದನ್ನ ಇವತ್ತು ತಹಶೀಲ್ದಾರ್ ಅವರು ಖುದ್ದಾಗಿ ಬಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೊಲೀಸ್ ಅವರ ಸಮಕ್ಷಮದಲ್ಲಿ ಅದನ್ನ ತೆರವು ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮವನ್ನ ಕಂದಾಯ ಗ್ರಾಮವನ್ನಾಗಿ ಮಾಡ್ತಿರುವಂತಹ ಮಾನ್ಯ ಸರ್ಕಾರಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಕಾಮತಿ ಗ್ರಾಮದಲ್ಲಿ 2 ವಾರ್ಡ್ಗಳಾಗಿ ಅದನ್ನ ಪರಿವರ್ತನೆ ಮಾಡಿದ್ದಾರೆ. ಅದೇನಂದ್ರೆ ಒಂದು ಹೊಸನಗರ ಎಂಬುದಾಗಿ, ಇನ್ನೊಂದು ಬಸವನಗರ ಎಂಬ 2 ಹೆಸರನ್ನ ನಮ್ಮ ಗ್ರಾಮಕ್ಕೆ ನಮ್ಮ ವಾರ್ಡ್ಗಳಾಗಿ ಅದನ್ನ ಬದಲಾಯಿಸಿದ್ದಾರೆ. ಹಾಗೆ ಕಾಮತಿ ಗ್ರಾಮ ಮೂಲ ದಾಖಲೆ ಇರ್ತದೆ. 2 ವಾರ್ಡ್ಗಳು ನಮಗೆ ಮೂಲತವಾಗಿ ಇದು ಸರ್ಕಾರದಲ್ಲಿ ಅದು ಘೋಷಣೆ ಆಗ್ತದೆ. ಇರ್ತಕ್ಕಂಥ ಜಾಗವನ್ನ ಯಾರು ಕೂಡ ಅಕ್ರಮವಾಗಿ ಅದನ್ನ ಪರಬಾರೆ ಮಾಡಬಾರದು, ಅತಿಕ್ರಮಿಸಬಾರದು ಅಂತ ಹೇಳ್ತಾ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯು ಕೂಡ ನಮ್ಮ ಗ್ರಾಮಸ್ಥರಿಗೆ ಅದನ್ನ ನಮಗೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಾವು ಎಲ್ಲರಿಗೂ ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ನಮ್ಮ ತಹಶೀಲ್ದಾರ್ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಗ್ರಾಮಸ್ಥರ ಪರವಾಗಿ ತಿಳಿಸ್ತಾ ಇದ್ದೇವೆ. ನಮಸ್ಕಾರ.